ಒಂದೊಮ್ಮೆ ತುಂಗಭದ್ರಾ ನದಿಯ ತೀರದಲ್ಲಿ ಮಲ್ಲಪ್ಪ ಎಂಬ ಸಾಮಾನ್ಯ ರೈತನಿದ್ದ. ಸಣ್ಣ ಜಮೀನು, 2 ಎತ್ತುಗಳು, ಹಳೆಯ ಗದ್ದೆ, ಇಷ್ಟೇ ಅವನ ಜೀವನ. ಆದ್ರೆ ಅವನ ಮನಸ್ಸು ದೊಡ್ಡ ಕನಸುಗಳಿಂದ ತುಂಬಿತ್ತು. ಮಲ್ಲಪ್ಪ ಯಾವತ್ತೂ ಹಳೆಯ ರೀತಿಯಲ್ಲಿ ಕೃಷಿ ಮಾಡುತ್ತಿರಲಿಲ್ಲ. ಮಳೆಯೂ ಬರದಿದ್ದರೂ, ಬೆಳೆ ಹಾಳಾದರೂ ಅವನು ನಿರಾಸನಾಗದೆ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುತ್ತಿರುತ್ತಿದ್ದ. ಹಳ್ಳಿಯ ಜನರು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ಅಯ್ಯೋ, ಮಲ್ಲಪ್ಪ ಯಾವಾಗಲೂ ಹೊಸ ಹುಚ್ಚು ಮಾಡ್ತಾನೆ. ಆದ್ರೆ ಅವನು ಕೇಳಿಕೊಳ್ಳಲಿಲ್ಲ. ಒಮ್ಮೆ ಅವನು ನಗರದಲ್ಲಿ ನಡೆದ ಕೃಷಿ ತಂತ್ರಜ್ಞಾನ ಮೇಳಕ್ಕೆ ಹೋದ. ಅಲ್ಲಿ ಡ್ರಿಪ್ ಇರಿಗೇಷನ್, ಸಸ್ಯ ಪೋಷಕಾಂಶ ಮಿಶ್ರಣ, ಸೌರಶಕ್ತಿ ಪಂಪ್ ಇತ್ಯಾದಿ ಹೊಸ ಹೊಸ ತಂತ್ರಗಳನ್ನು ನೋಡಿದ. ಹಳ್ಳಿಗೆ ಹಿಂತಿರುಗಿ ತಾನು ಸಾಧ್ಯವಾದ ಮಟ್ಟಿಗೆ ಅವುಗಳನ್ನು ಅಳವಡಿಸಿಕೊಂಡ. ಮೊದಲು ಅಕ್ಕಿ ಬೆಳೆ ಬಿತ್ತುವ ಬದಲು ಮಾರುಕಟ್ಟೆಯಲ್ಲಿ ಬೇಡಿಕೆಯಿದ್ದ ಸೇಬುಸೊಪ್ಪು, ಟೊಮ್ಯಾಟೊ, ಕ್ಯಾಪ್ಸಿಕಂ ಬೆಳೆದ. ಹಳ್ಳಿಯವರು ನಕ್ಕರು. ಅಯ್ಯೋ, ನಮ್ಮ ಹಳ್ಳಿಯಲ್ಲಿ ಸೇಬುಸೊಪ್ಪು ಬೆಳೆಯುತ್ತಾ? ಆದರೆ ಕೆಲವೇ ತಿಂಗಳಲ್ಲಿ ಮಲ್ಲಪ್ಪನ ತೋಟ ಹಸಿರಾಗಿ ಅರಳಿತು. ನಗರದಿಂದ ವ್ಯಾಪಾರಿಗಳು ಬಂದು ಅವನ ಬೆಳೆ ಖರೀದಿಸಲು ಸಾಲಿನಲ್ಲಿ ನಿಂತರು. ಮಲ್ಲಪ್ಪ ತನ್ನ ಉತ್ಪನ್ನಗಳನ್ನು ಪ್ರತ್ಯಕ್ಷವಾಗಿ ಆನ್ಲೈನ್ ಮೂಲಕ ಮಾರಾಟ ಮಾಡಿ ಮಧ್ಯವರ್ತಿಗಳ ಲಾಭ ಕಡಿತಗೊಳಿಸಿದ. ಸ್ವಲ್ಪ ವರ್ಷಗಳಲ್ಲಿ ಮಲ್ಲಪ್ಪ ಹಳ್ಳಿಯ ಯುವಕರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬಂದ. ಈಗ ಹಳ್ಳಿ ಜನರು ಅವನನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು. ನಮ್ಮ ಮಲ್ಲಪ್ಪನು ರೈತ ಮಾತ್ರವಲ್ಲ, ನಿಜವಾದ ನವೀಕರಿಸಿದ ಉದ್ಯಮಿ.